ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ನಿಸರ್ಗ. ಆ್ಯಕ್ಚುಲಿ ಇದು ಷಷ್ಠಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ಈ ಹಬ್ಬನ ನಮ್ಮ ಕಡೆ ತುಂಬ ಭಯ ಭಕ್ತಿಯಿಂದ ನಿಷ್ಠೆಯಿಂದ ಆಚರಿಸ್ತಾರೆ. ಕೆಲವರು ಪಂಚಮಿನ ಸೆಲೆಬ್ರೇಟ್ ಮಾಡ್ತಾರೆ, ಇನ್ನು ಕೆಲವರು ಷಷ್ಠಿನ ಸೆಲೆಬ್ರೇಟ್ ಮಾಡ್ತಾರೆ. ಸುಬ್ರಹ್ಮಣ್ಯ ಷಷ್ಠಿ ದಿನ ನಮ್ಮ ಕಡೆ ಮಾಡುವಂತಹ ಸ್ಪೆಷಲ್ ಅಂದರೆ ಕಿಚಡಿ ಮತ್ತು ಸಾಂಬಾರ್, ಪಾಯಸ. ಇಲ್ಲಿ ಸಾಂಬಾರು ಒಂಥರ ಸ್ಪೆಷಲ್. ಪ್ರತಿಯೊಂದು ತರಕಾರಿಗಳನ್ನ ಹಾಕಿ ಮತ್ತು ಈ ಸೀಸನಲ್ಲಿ ಬರುವಂತಹ ಪ್ರತಿಯೊಂದು ಹಸಿ ಕಾಳುಗಳನ್ನ ಹಾಕಿ ಈ ಸಾಂಬಾರನ್ನ ರೆಡಿ ಮಾಡ್ತಾರೆ. ಸಾಂಬಾರು ಮಾಡೋಕೆ ಅಂತ ತರಕಾರಿಗಳನ್ನ ಕಟ್ ಮಾಡ್ತಿದ್ರು. ಹಲಸಿನಕಾಯಿ, ಪರಂಗಿಕಾಯಿ, ಕುಂಬಳಕಾಯಿ ಹೀಗೆ ಎಲ್ಲ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡ್ತಾರೆ. ಬೆಳಗ್ಗೆನೇ ಹೋಗಿ ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ದಾಗಿದೆ. ಮೊದಲೆಲ್ಲ ನಮ್ಮನೇಲಿ ಸಂಜೆವರೆಗೂ ಉಪವಾಸ ಇದ್ದು ಪ್ರಸಾದ ಅಂತ ಕಿಚಡಿ, ಸಾಂಬಾರು, ಪಾಯಸನ ಮಾಡ್ಕೊಂಡೋಗಿ ತಗೊಂಡೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಬಂದು ನೈಟ್ ಅಷ್ಟೇ ಊಟ ಮಾಡ್ತಿದ್ರು. ಇವಾಗ ಆ ರೀತಿ ಮಾಡ್ತಿಲ್ಲ, ಬೆಳಿಗ್ಗೆನೇ ಪೂಜೆ ಮಾಡ್ಕೊಂಡು ಬರ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕಿದೆ. ನಮ್ಮ ಪಾಪುಗೆ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿದೆ. ಲೈಟ್ ಕಲರ್ ಸ್ಯಾರಿ, ಪಲ್ಲು ಆ್ಯಂಡ್ ಬ್ಲೌಸ್ ಡಾರ್ಕ್ ಕಲರಲ್ಲಿ ಬಂದಿದೆ. ಮೇ ಬಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ಬೋದೇನೋ ಅಂದ್ಕೊಂಡಿದ್ದೀನಿ. ಜಾಸ್ತಿ ಸಮಯ ಇಲ್ಲ, ಇವತ್ತೇ ಹೋಗಿ KR ಪೇಟೆನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಪಾಪುಗೆ ಕೂಡ ಬಟ್ಟೆನ ತೊಗೊಂಡು ಬರಬೇಕು. ಹಾಗೆ ತೊಗೊಂಡು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೇಗ ಊಟ ಮುಗಿಸ್ಕೊಂಡು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ. ಕೆಲವರು ಷಷ್ಠಿನ ಮಾಡ್ತಾರೆ, ಇನ್ನು ಕೆಲವರು ಪಂಚಮಿನ ಮಾಡ್ತಾರೆ. ನಮ್ಮ ಅಮ್ಮನ ಮನೇಲಿ ಷಷ್ಠಿ ಮಾಡ್ತಾರೆ. ಹಸ್ಬೆಂಡ್ ಮನೇಲಿ ಯುಗಾದಿ ಹಬ್ಬದ ಟೈಮಲ್ಲಿ ನಾಗರ ಹಬ್ಬ ಅಂತ ಅವಾಗ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯಗಳಿರುತ್ತಲ್ವ. ಕಿಚಡಿ ಮಾಡೋಕ್ಕೆ ಯಾವುದಾದ್ರೂ ಸರಿ ಈ ಸೀಸನಲ್ಲಿ ಸಿಗುವಂತಹ ಹಸಿ ಕಾಳು ಅಂದರೆ ಅವರೆಕಾಳು, ತೊಗರಿಕಾಳು ಯಾವುದಾದ್ರೂ ಹಸಿ ಕಾಳನ್ನ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಆಶ್ಚರ್ಯ ಏನು ಅಂದರೆ ನಮ್ಮಮ್ಮ ರುಚಿ ನೋಡ್ದೇ ಅಡುಗೆ ರೆಡಿ ಮಾಡ್ತಾರೆ ಈ ಹಬ್ಬದಲ್ಲಿ. ಬಟ್ ಎಲ್ಲ ಅಡುಗೆನೂ ಪರ್ಫೆಕ್ಟಾಗಿರುತ್ತೆ. ದೇವರ ಮಹಿಮೆ ಅಂತಲೇ ಹೇಳ್ಬೋದು. ನಾನು ಆವಾಗಲೇ ತೋರಿಸಿದಂತಹ ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ KR ಪೇಟೆಯಲ್ಲಿ ಕೊಟ್ಟು ಬಂದ್ವಿ. ಹಾಗೆ ನಮ್ಮ ಪಾಪುಗೆ ಅಂತ ಒಂದು ಡ್ರೆಸ್ಗಳನ್ನ ಕೂಡ ತಂದ್ವಿ. ಹೆಣ್ಮಕ್ಳಿಗಾದರೆ ತುಂಬ ಚೆನ್ನಾಗಿರೋ ಡ್ರೆಸ್ಗಳನ್ನ ತರ್ಬೋದು. ಗಂಡು ಮಕ್ಳಿಗೆ ಮಾಮೂಲಿ ಪ್ಯಾಂಟು ಶರ್ಟು ಇದೇ ಥರದ್ದಾಗ್ಬಿಡುತ್ತೆ. ಸೊ ತೋರಿಸ್ತೀನಿ. ಮಕ್ಕಳ ಬಟ್ಟೆ ಬೆಲೆನ ಕೇಳಿದ್ರೆ ಹಬ್ಬ ಅನಿಸುತ್ತೆ. ಅಷ್ಟು ರೇಟ್ ಇರುತ್ತೆ. ಮಕ್ಕಳ ಬಟ್ಟೆ ದುಡ್ಡಲ್ಲಿ ದೊಡ್ಡವರೇ ಪರ್ಚೇಸ್ ಮಾಡ್ಬೋದು. ಆದರೂ ಏನೂ ಮಾಡೋಕ್ಕಾಗಲ್ಲ, ಅವ್ರು ಕೇಳಿದಷ್ಟು ಕೊಡಲೇಬೇಕು. ಮಕ್ಳಿಗೆ ಬಟ್ಟೆನ ತರಲೇಬೇಕು. ಸ್ಯೂಟ್ ರೀತಿ ತರೋಣ ಅಂತ ಅಂದ್ಕೊಂಡೆ, ಬಟ್ ಅದು ಮಕ್ಕಳಿಗೆ ಒಂದು ರೀತಿ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಇನ್ನೂ ಚಿಕ್ಕವರಲ್ವ, ಅವ್ರಿಗೆ ಹಿಂಸೆ ಅನಿಸುತ್ತೆ ಅಂತ ಹೇಳಿ ತರಲಿಲ್ಲ. ಸಿಂಪಲಾಗಿರೋದೆ ತೊಗೊಂಡು ಬಂದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಆದರೂ ಹೆಣ್ಮಕ್ಳಿಗೆ ಯಾವ ರೀತಿಯಾದರೂ ಬಟ್ಟೆನ ತಗೊಂಡು ಬರ್ಬೋದು. ಬಟ್ ಗಂಡು ಮಕ್ಕಳಿಗೆ ಆಪ್ಷನ್ಸ್ ಕಡಿಮೆನೇ, ಅದೇ ಬೇಜಾರು. ನಿಜವಾಗ್ಲೂ ಗರ್ಲ್ ಬೇಬೀಸ್ ಇರೋರು ಲಕ್ಕಿಯೆಸ್ಟ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ಗರ್ಲ್ ಬೇಬಿ ಬೇಕು ಅನ್ನೋರಿಗೆ ಬಾಯ್ ಬೇಬಿ ಆಗುತ್ತೆ, ಬಾಯ್ ಬೇಬಿ ಬೇಕು ಅನ್ನೋರಿಗೆ ಗರ್ಲ್ ಬೇಬಿ ಆಗುತ್ತೆ. ಇದ್ರ ಮ್ಯಾಜಿಕ್ ಏನು ಅಂತ ನನಗೆ ಗೊತ್ತಿಲ್ಲ. ನಮಗೆ ಬಾಯ್ ಬೇಬಿ ಬೇಕಾಗಿರಲಿಲ್ಲ ಅಂತ ಅಲ್ಲ, ಗರ್ಲ್ ಬೇಬಿ ಬೇಕಿತ್ತು ಅಂತ ಅಷ್ಟೇ. ಇವಾಗಂತೂ ಯಾರನ್ನ ಕೇಳಿದ್ರು ಗಂಡು ಮಗು ಅನ್ನೋದೇ ಜಾಸ್ತಿ, ಹೆಣ್ಮಗು ಅನ್ನೋರೇ ಕಡಿಮೆ. ಅದರಲ್ಲಿ 1 or 2 ಹೆಣ್ಮಗು ಅಂದರೆ ರಿಮೈನಿಂಗ್ ಗಂಡು ಮಗು ಅಂತಲೇ ಹೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ವಾರಸ್ದಾರ ಬೇಕು, ಗಂಡು ಮಗುವೇ ಆಗಲಿ ಅಂತ ಹರಕೆನ ಮಾಡ್ಕೊಂಡಿರೋದು ಉಂಟು. ಇವಾಗ ಏನಾಗಿದೆ ಅಂದರೆ ಹೆಣ್ಮಗು ಆಗಲಿ ಅಂತ ಹರಕೆ ಮಾಡಿಕೊಂಡ್ರು ಹೆಣ್ಮಗು ಆಗೋದು ಕಷ್ಟ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಚೆನ್ನಾಗಿದೆ ಅಂತ ಹೇಳಿ ಇದೊಂದು ಸಿಂಪಲ್ ಡ್ರೆಸ್ನ ಕೂಡ ತೊಗೊಂಡು ಬಂದೆ. ಹಾಗೆ ಪಾಪು ಮಲ್ಕೊಂಡಿದ್ದ, ಬೇಜಾರಾಗ್ತಿತ್ತು ಅಂತ ಹೇಳಿ ಸ್ವಲ್ಪ ಹೂವು ಇತ್ತು ಅಂತ ಹೇಳಿ ಕಟ್ತಾಯಿದ್ದೆ. ಮಧ್ಯ ಚೆಂಡು ಹೂವನ್ನ ಹಾಕಿ ಕಟ್ತಾಯಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಡಿಫ್ರೆಂಟಾಗಿ, ನಾರ್ಮಲ್ಲಾಗಿ ಕಾಕಡ ಹೂವಿಗೆ ಕನಕಾಂಬರ ಹೂವನ್ನ ಮಿಕ್ಸ್ ಮಾಡಿ ಕಟ್ತಾರಲ್ವ. ಸೊ ಹೂವು ಕಟ್ಟೋದೇ ಒಂಥರ ಖುಷಿ. ಎಷ್ಟು ಕಟ್ಟಿದ್ರೂ ಕಟ್ಟಬೇಕಂತ ಅನಿಸುತ್ತೆ. ಹೂವನ್ನ ಕಟ್ಟಾದಮೇಲೆ ಅದನ್ನು ನೋಡೋದು ಇನ್ನೂ ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಹೂವು ಕಟ್ಟಿದ್ದಾದಮೇಲೆ ಅಮ್ಮ ಮಲ್ಕೊಂಡಿದ್ರು, ಕೆಲಸ ಮಾಡಿ ಸಾಕಾಗಿದೆ ಅಂತ ಹೇಳಿ ಮಲ್ಕೊಂಡ್ರು ಬೇಗನೆ. ಸೊ ಅಪ್ಪಗೆ ನೈಟ್ ಮುದ್ದೆ ಇರಲೇಬೇಕಲ್ವ, ಅದಕ್ಕೆ ಮುದ್ದೆ ಮಾಡಿದೆ. ತರಕಾರಿ ಸಾಂಬಾರು ವಿತ್ ಮುದ್ದೆ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ.
ಎಲ್ಲೋ ಕೇಳ್ಪಟ್ಟೆ ಇವಾಗೆಲ್ಲ ರಾಗಿ ರೇಟ್ ಜಾಸ್ತಿ ಆಗಿದೆಯಂತೆ. ಜನ ಹೆಲ್ದಿಯಾಗಿರಬೇಕು ಅಂತ ಹೇಳಿ ಜಾಸ್ತಿ ಮುದ್ದೆನ ಊಟ ಮಾಡ್ತಾರೆ ಅಂತ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.